ಉದ್ಯೋಗಾಕಾಂಕ್ಷಿಗಳಿಗೆ ರಾಜ್ಯ ಸರ್ಕಾರದಿಂದ ಸಿಹಿ ಸುದ್ದಿ ಸಿಗ್ತಾ ಇದೆ. ಕರ್ನಾಟಕ ಸಿವಿಲ್ ಸೇವಾ ಹುದ್ದೆಗಳಿಗೆ ವಯೋಮಿತಿ ಸಡಿಲಿಕೆ ಮಾಡಲಾಗಿದೆ. ಎಲ್ಲಾ ವರ್ಗದ ಅಭ್ಯರ್ಥಿಗಳಿಗೆ 5 ವರ್ಷ ವಯೋಮಿತಿ ಸಡಿಲಿಕೆಗೆ ಸಚಿವ ಸಂಪುಟ ಸಭೆಯಲ್ಲಿ ಒಪ್ಪಿಗೆ ಸಿಕ್ಕಿದೆ. ಇದುವರೆಗೂ ಸಾಮಾನ್ಯ ವರ್ಗಕ್ಕೆ 35 ವರ್ಷವಿದ್ದ ವಯೋಮಿತಿ ಇದೀಗ ಗರಿಷ್ಠ ವಯೋಮಿತಿ 40 ವರ್ಷಕ್ಕೆ ಏರಿಕೆ ಆಗಿದೆ. ಹಿಂದುಳಿದ ವರ್ಗಗಳಿಗೆ ಇರುವ 38 ವರ್ಷಗಳ ವಯೋಮಿತಿ ಒಬಿಸಿಗಳಿಗೆ 43 ವರ್ಷಕ್ಕೆ ಗರಿಷ್ಠ ವಯೋಮಿತಿಯನ್ನ ಏರಿಕೆ ಮಾಡಿದ್ದಾರೆ. ಎಸ್ಸಿ ಎಸ್ಟಿಗಳಿಗೆ 40 ವರ್ಷದಿಂದ 45 ವರ್ಷಕ್ಕೆ ವಯೋಮಿತಿಯನ್ನ ಏರಿಕೆ ಮಾಡಲಾಗಿದೆ. 2027ರ ಡಿಸೆಂಬರ್ 31ರವರೆಗೆ ಹೊರಡಿಸುವಂತ ನೇಮಕಾತಿಗೆ ಅನ್ವಯ ಆಗತ್ತೆ. ಒಳ ಮೀಸಲಾತಿ ವಿವಾದದಿಂದ ಕಳೆದ ವರ್ಷಗಳಿಂದ ನೇಮಕಾತಿ ಅನ್ನೋದು ವಿಳಂಬ ಆಗಿತ್ತು. ನೇಮಕಾತಿ ಆಗ್ತಾ ಇರಲಿಲ್ಲ, ಅದನ್ನ ಪೆಂಡಿಂಗ್ ಅಲ್ಲಿ ಇಟ್ಟಿದ್ರು. ರಾಜ್ಯ ಸರ್ಕಾರದ ನಿರ್ಧಾರದಿಂದ ಲಕ್ಷಾಂತರ ಅಭ್ಯರ್ಥಿಗಳಿಗೆ ಇದೀಗ ನಿರಾಳ ಆಗ್ತಾ ಇದೆ. ಕೆಲವರು ಇದನ್ನ ಬೇಡಿಕೆಯಾಗಿ ಇಟ್ಟಿದ್ದು ಇದೆ. ನೋಡಿ, ನಿಮಗೆ ಯಾವುದೇ ರೂಲ್ಸು ಅಥವಾ ಯಾವುದೇ ಚೇಂಜಸ್ ಅಂತ ತರಕ್ಕೆ ಹೋದ್ರೂ ಕೂಡ ಪರ ಮತ್ತು ವಿರೋಧ ಎರಡೂ ಥರದ ಚರ್ಚೆಗಳಂತೂ ಆಗತ್ತೆ. ಕೆಲವರಿಗೆ ಇದು ಅಸಮಾಧಾನ ಯಾಕ್ರಿ ಬೇಕು ಬೇಡಿತ್ತು ಅಂತ, ಕೆಲವರು ಫೈನ್ ಕರೆಕ್ಟ್ ಹೀಗಿರಲಿ ಅನ್ನೋದು. ಬಟ್ ಯಾರೆಲ್ಲ ನಿರೀಕ್ಷೆಯನ್ನೇ ಇಟ್ಕೊಂಡು ಕಾಯ್ತಾ ಇದ್ರು, ಇಲ್ಲ ಈ ಥರದೊಂದು ಮೇಜರ್ ಚೇಂಜಸ್ ಆಗಬೇಕು ಅಂತ, ಅವರಿಗೆಲ್ಲ ಒಂದು ಖುಷಿ ಸುದ್ದಿ ಮತ್ತು ಇದೊಂದು ನಿರಾಳವಾದಂಥ ಸುದ್ದಿ.